ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ರಾಜೀವ್ ಗೌಡ ದಂಪತಿಯಿಂದ ಶ್ರೀ ಸಾದಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಚಿಕ್ಕಬಳ್ಳಾಪುರ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಬೆಂಬಲಕ್ಕೆ ನಿಂತ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಾನು ಉಸಿರಿರೋ ತನಕ ಅವರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಹಾಗೂ ಅಭಿಮಾನಿಗಳಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡೋದು ನನ್ನ ಮೊದಲ ಗುರಿ. ಮುಂದಿನ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸೋಣ ಅಂತ ಎಬಿಡಿ ಗ್ರೂಪ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಬಿವಿ ರಾಜೀವ್ ಗೌಡ ತಿಳಿಸಿದರು. ಅವರು ನಗರದ ಸಾದಲಿ ಗ್ರಾಮದ ಶ್ರೀ ಸಾದಲಮ್ಮ ದೇವಸ್ಥಾನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಳಿತಿಗಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ವತಿಯಿಂದ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಅಮೃತ ಗೌಡ್ರ ಧಮಕಿ ಪ್ರಕರಣದಲ್ಲಿ ರಾಜಕೀಯವಾಗಿ ನನ್ನನ್ನು ಮುಗಿಸಲು ಷಡ್ಯಂತ್ರ ಮಾಡಲಾಗಿದೆ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಬೆಂಬಲಕ್ಕೆ ನಿಂತ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಾನು ಉಸಿರಿರೋ ತನಕ ಅವರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಹಾಗೂ ಅಭಿಮಾನಿಗಳಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡುವುದು ನನ್ನ ಮೊದಲ ಗುರಿ. ಮುಂದಿನ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸೋಣ ಅಂತ ಹೇಳಿದರು. 100% ಏನು ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ MLA ನಿಂತ್ಕೊಬೇಕು ಅಂತ ಬಂದವನಲ್ಲ. ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡ್ತಾ ಇರೋಂಥ ಸರ್ವೀಸಸ್ಸು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ವಿಮುನಿಯಪ್ಪಣ್ಣವರು ಅವಾಗ MLA ಇದ್ದರು ಕಾಂಗ್ರೆಸ್ನಿಂದ. ಅವರು ಕಾರಣಾಂತರಗಳಿಂದ ಅವಾಗ ಕೋವಿಡ್ ಬಂದಿದ್ದರಿಂದ ಅವರು ಆಚೆ ಬರೋಕ್ಕಾಗಿರಲಿಲ್ಲ. ನಾನು ಆಕ್ಟಿವ್ ಆಗಿ ಯಾವುದೇ ಪಕ್ಷ ಭೇದ ಅಂದರೆ ಎಲ್ಲ ಪ್ರತಿಯೊಬ್ಬ ಇಲ್ಲಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆಯಲ್ಲಿದ್ದರು ಅಂಥವ್ರಿಗೆ ಸಹಾಯ ಮಾಡ್ತಾ ನನ್ನ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ಆವಾಗ ನಮ್ಮ ಪಕ್ಷದ ಈಗ ಅಧ್ಯಕ್ಷರಾದ DK ಶಿವಕುಮಾರನವ್ರು ಕರೆದು ಗುರುತಿಸಿ, ಸಿದ್ದರಾಮಯ್ಯವರು ಕೂಡ ಗುರುತಿಸಿ ನೀನು ಪಕ್ಷದಿಂದ ಕಂಟೆಸ್ಟ್ ಮಾಡು, ಟಿಕೆಟ್ ಕೊಡ್ತೀವಿ, ತುಂಬ ಬಲಪಡಿಸಿದೆಯಾ ಪಕ್ಷ ಅಂತ ಹೇಳಿದರು. ಹೀಗಾಗಿ ಇವತ್ತೇನಾಗಿದೆ ಅಂದರೆ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ನನ್ನ ಕುಟುಂಬಕ್ಕೂ ಕೂಡ ನಾನು ಟೈಮ್ ಕೊಡದೆ ಪಕ್ಷಕ್ಕೆ ದುಡಿದಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ. ಯಾವುದೇ ಒಂದು ಕಷ್ಟ ಕಾಲದಲ್ಲಿ ನಿಂತು ಬಾವುಟ ಹಿಡಿದಂಥ ಒಂದು ಯಾರೇ ಇರಲಿ ಕಾರ್ಯಕರ್ತರಿಗೆ ಯಾವತ್ತೂ ಮೋಸ ಆಗಲ್ಲ, ಮೋಸನೂ ಮಾಡಿಲ್ಲ. ಅದಕ್ಕೆ ಏನೇ ಇದ್ದರೂ ಕೂಡ ನಾನು ಬದ್ಧವಾಗಿರ್ತೀನಿ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಮಾಹಿತಿಯನ್ನು ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರೋದಾಗಿಯೂ ಸಹ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ತದನಂತರ ಮಾತನಾಡಿದ ಸಹನಾ ರಾಜೀವ್ ಗೌಡ ಅವರು, ನನ್ನ ಪತಿ ರಾಜೀವ್ ಗೌಡ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಅವರನ್ನು ಷಡ್ಯಂತ್ರದಿಂದ ಜೈಲಿಗೆ ಕಳಿಸಿದಾಗಲೇ ಗೊತ್ತಾಗಿದ್ದು. ರಾಜೀವ್ ಗೌಡ ಅವರು ಜೈಲಿನಿಂದ ಹೊರಬರಬೇಕೆಂದು 3 ವಾರಗಳ ಕಾಲ ಸಾದಲಿ ಗ್ರಾಮದ ಶ್ರೀ ಸಾದಲಮ್ಮ ದೇವಿಗೆ ಹರಕೆಯನ್ನು ಹೊತ್ತುಕೊಂಡಿದೆ. ಅದರಂತೆ 2 ವಾರಗಳ ಕಾಲ ಹರಕೆ ತೀರಿಸಿದ್ದು ಇದು 3ನೇ ವಾರದ ಹರಕೆಯಾಗಿದೆ. ಈ ದೇವಿಯೇ ನಮ್ಮನ್ನು ಕಾಪಾಡಿದ್ದಾರೆ ಅಂತ ಅಂದರು. ತನ್ನದೇ ಆದ ಅಭಿಮಾನ ಬಳಗ ಕಟ್ಟಿಕೊಂಡಿರುವ ರಾಜೀವ್ ಗೌಡ ಹಾಗೂ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಅವರಿಗೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸನ್ಮಾನ ಮಾಡಿದ್ರು. ಎಲ್ಲ ನನ್ನ ತಂದೆ ತಾಯಿಯಂದ್ರಿಗೆ, ಅಕ್ಕ ತಂಗಿಯಂದ್ರಿಗೆ, ಅಣ್ಣ ತಮ್ಮಂದ್ರಿಗೆ ಎಲ್ರಿಗೂ ತಲೆಬಗ್ಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನನಗೆ ಕಷ್ಟಕಾಲ ಅಂತ ಬಂದಾಗ ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ನಾವಿದ್ದೀವಿ ಅನ್ನೋ ಧೈರ್ಯವನ್ನು ಕೊಟ್ಟಿದ್ದೀರ. ನಿಮ್ಮ ಧೈರ್ಯನೇ ನನಗೆ ದೊಡ್ಡ ಸ್ಫೂರ್ತಿ ಆಯಿತು. ಸತ್ಯ ಅಸತ್ಯಗಳನ್ನು ತಿಳಿಯದೆ ಏನೋ ಒಂದನ್ನು ಮಾಧ್ಯಮಗಳ ಮುಂದೆ ಮಾತಾಡ್ಬಿಟ್ರು. ವೈಯಕ್ತಿಕವಾಗಿ ನಿಮ್ಗಳಿಗೂ ನೋವಾಗಿದೆ, ನನಗೂ ನೋವಾಗಿದೆ. ಏನು ಮಾತಾಡಬೇಕು ಅಂತ ಕೂಡ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಏನೇನೋ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿಯ ಎಷ್ಟು ತೇಜೋವಧೆ ಮಾಡ್ಬೋದೋ ಅದಕ್ಕಿಂತ ಹೆಚ್ಚಿನ ತೇಜೋವಧೆಯನ್ನು ಅವರು ಮಾಡಿದ್ದಾರೆ. ಪಕ್ಷ ಕಷ್ಟದಲ್ಲಿದ್ದಾಗ, ಯಾರೂ ಇಲ್ಲ ಅಂತ ಇದ್ದಾಗ DK ಶಿವಕುಮಾರ್ ಸಾಹೇಬರು ರಾಜೀವ್ ಗೌಡ್ರನ್ನ ಗುರುತಿಸಿದ್ರು. ಏನು ಅವರು ಸೇವೆ ಮಾಡ್ತಾ ಇದ್ರು ಕೊರೋನಾ ಟೈಮಲ್ಲಿ. ಅವರು ರಾಜಕೀಯ ಅಂತ ಬಂದಿದ್ದೇ ಇಲ್ಲ. ಅವ್ರು ಬಂದಿದ್ದು ಜನಕ್ಕೆ ಸಹಾಯ ಮಾಡಬೇಕು ಅಂತ, ಬರೀ 100 ದಿನಸಿ ಕಿಟ್ ಕೊಡಬೇಕು ಅಂತ ಬಂದರು. ಆದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ದಿನಸಿ ಕಿಟ್ ಕೊಟ್ಟಿರುವಂಥವ್ರು ನಮ್ಮ ರಾಜೀವ್ ಗೌಡ್ರು. ಅದರಲ್ಲಿ ವಿಶೇಷವಾಗಿ 10 ಆಂಬ್ಯುಲೆನ್ಸ್ಗಳನ್ನು 2020ರಲ್ಲಿ ಕೊಟ್ಟರು. ಸಾದಲಿಯಲ್ಲಿ ಪುರಾತನವಾಗಿ ನೆಲೆಸಿರುವ ಸಾದಲಮ್ಮ ದೇವಾಲಯಕ್ಕೆ ರಾಜೀವ್ ಗೌಡ ಮತ್ತು ಕಾರ್ಯಕರ್ತರು ಸೇರಿ ವಿಶೇಷ ಪೂಜೆ ಸಲ್ಲಿಸಿ ನಂತರ 5,000 ಜನರಿಗೆ ಭರ್ಜರಿಯಾಗಿ ಬಾಡೂಟದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಕಾರ್ಯಕರ್ತರ ಜೊತೆ ಕೆಲಸ. ಕ್ಷೇತ್ರದಲ್ಲಿ ಮುಂದೆ ಬರುವ ಚುನಾವಣೆಗಳು ಹಾಗೂ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಹ ನಮ್ಮ ಪಕ್ಷದ ಮುಖಂಡರ ಜೊತೆ ಕೆಲಸ ಮಾಡ್ತೇನೆ. ಈ ಕ್ಷೇತ್ರಕ್ಕೆ ನಿಮ್ಮ ಸೇವೆ ಅಗತ್ಯ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ ಅಂತ ತಿಳಿಸಿದರು. ನಂದಿ ಆಂಜನಪ್ಪ ಸಹ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ರಾಜೀವ್ ಗೌಡ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್